ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಈ ಬೇಸಿಗೆಯಲ್ಲಿ ಐಸ್ ಕ್ರೀಮ್ ಮಾಡಿದ್ರೆ ಹೇಗಿರುತ್ತೆ ಕುಲ್ಫಿನ ಅಂತ ನಮ್ಮಲ್ಲಿ ಕಲ್ಲಂಗಡಿ ಹಣ್ಣು ಅಪ್ಪಾಜಿ ತಂದಿದ್ರು. ಸೊ ಅದಕ್ಕೆ ಮಕ್ಳಿಗೆ ಇಷ್ಟ ಆಗುವಂಥ ಐಸ್ ಕ್ರೀಮ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಈ ಕುಲ್ಫಿನ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಕಲ್ಲಂಗಡಿ ಹಣ್ಣನ್ನು ಚಿಕ್ಕದಾಗಿ ಪೀಸ್ಗಳು ಮಾಡ್ಕೋಬೇಕು. ಸೊ ಅದು ಗ್ರೈಂಡ್ ಮಾಡೋಕ್ಕೆ ಈಸಿ ಆಗೋವಷ್ಟು ಪೀಸ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ನಾನು ಒಂದು 4-5 ಪೀಸ್ಗಳನ್ನ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೇಕು ಫಸ್ಟು. ಸೊ ಆಮೇಲೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಯಾವ ಥರ ಏನು ಕಾಸ್ಟ್ಲಿ ಆದ ಐಟಮ್ ಇಲ್ಲದೇ ಸಿಂಪಲ್ಲಾಗಿ ಮನೇಲಿರೋಂಥ ವಸ್ತುಗಳಲ್ಲೇ ಜ್ಯೂಸನ್ನ ಅಥವಾ ಕುಲ್ಫಿನ ಟೇಸ್ಟಿಯಾಗಿ ಮಾಡ್ಕೋಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗನ ಮತ್ತು ಮಗಳಿಗೂ ತುಂಬ ಇಷ್ಟಪಟ್ಟು ತಿಂದರು. ಸೊ ನನಗಂತೂ ತುಂಬ ಖುಷಿಯಾಯಿತು. ಸೊ ಜ್ಯೂಸನ್ನ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ, ನಮ್ಮಲ್ಲಿ ಸ್ವೀಟ್ಸ್ ತಿಂತಾರೆ ನನ್ನ ಮಗ ಮತ್ತು ಮಗಳು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಸೊ ನಿಮಗೆ ಶುಗರು ಕಡಿಮೆ ಅಂತಂದರೆ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಸೊ ಸ್ವಲ್ಪ ಗಟ್ಟಿಗೆ ಬರಬೇಕಂತ ಹಾಲು ಹಾಕ್ಕೊಂಡೆ. ಹಾಲು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ. ಸೊ ಇವೆರಡನ್ನೂ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಬದಲಾಗಿ ಒಂದು ಸಣ್ಣ ಹಾಕ್ಕೊಂಡ್ರೂ ಹಾಕ್ಕೋಬೋದು. ಸೊ ನಾನು ನೆಕ್ಸ್ಟ್ ಅದು ಕ್ಲಿಯರಾಗಿ ಆಗಲಿ ಅಂತ ಹೇಳ್ಬಿಟ್ಟು 2 ಸಲ ಹಾಕ್ಕೊಂಡೆ. ಸೊ ಅವೆರಡೂ ಆದಮೇಲೆ ನಾವು ಒಂದು ಜರಡಿಗೆ ಹಾಕ್ಕೊಂಡು ಅದನ್ನ ಶೋಧಿಸ್ಕೋಬೇಕು. ಇದರಿಂದ ಏನು ಬೀಜಗಳು ಮೇಲೆ ಬರೋದು ಅಥವಾ ಏನಾದ್ರು ಅದರಲ್ಲೇ ಇದ್ದಂಥ ಮೇಲ್ಗಡೆ ಏನು ಗಷ್ಟ ಥರದ್ದು ಎಲ್ಲ ಬಂದುಬಿಡುತ್ತೆ. ಸೊ ಈ ಥರ ಆದಮೇಲೆ ಆ ಜ್ಯೂಸನ್ನ ಕ್ಲಿಯರಾಗಿ ಸೋಸ್ಕೊಂಡಾದ್ಮೇಲೆ ಹಾಲು ಪೌಡ್ರನ್ನ ಮಿಕ್ಸ್ ಮಾಡಬೇಕು. ಇದರಿಂದ ಅದೇ ಆಗಲೇ ಹೇಳ್ದಂಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕ್ರೀಮಿ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ತಿನ್ನುವಾಗ ಐಸ್ ಕ್ಯಾಂಡಿನ ಸೊ ಕುಲ್ಫಿ ಇದೆಯಲ್ಲ, ಇದಕ್ಕೆ ಆ ಮಿಲ್ಕ್ ಪೌಡರ್ ಈಸ್ ಮೇಯ್ನ್ ಅಂತಲೇ ಹೇಳ್ಬೋದು ಕುಲ್ಫಿಗೆ. ಸೊ ಹಾಗಾಗಿ ನಾನು 2 ಸ್ಪೂನು ಹಾಲು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡೆ. ಹಾಲು ಪೌಡ್ರನ್ನ ಲಾಸ್ಟಿಗೆ ಹಾಕ್ಕೊಳೋದ್ರಿಂದ ಸ್ವಲ್ಪ ಗಂಟು ಬೀಳ್ಬೋದು. ಆ ಗಂಟನ್ನ ಬೀಳ್ದಿರೋ ಥರನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜ್ಯೂಸ್ನೊಳಗಡೆ. ಸೊ ಗಂಟನ್ನೆಲ್ಲ ನೀಟಾಗಿ ಹೊಡ್ಕೊಂಡ್ರೆ ಕ್ಲಿಯರಾಗಿ ಬರುತ್ತೆ. ಅದು ಇಲ್ಲದ್ರೆ ಗಂಟು ಸಿಕ್ಕರೆ ಚೆನ್ನಾಗಿರಲ್ಲ. ಅದರ ಟೇಸ್ಟು ಡಿಫ್ರೆಂಟು, ಒಂದು ಕಡೆ ಸಪ್ಪೆ ಒಂದು ಕಡೆ ಸ್ವೀಟ್ ಅನ್ನೋ ಥರ ಆಗಿಬಿಡುತ್ತೆ ಪೌಡ್ರ್ ಸಿಗೋದ್ರಿಂದ. ಸೊ ನೆಕ್ಸ್ಟ್ ಆ ಥರ ಆಗಬಾರ್ದು ಅಂತೇಳಿ ಸ್ಟಾರ್ಟಿಂಗ್ಗೆ ಫಸ್ಟ್ ಕಡೆ ನೀಟಾಗಿ ಇಲ್ಲ ನಮಗೆ ಇದ್ರಲ್ಲಿ ಮಿಕ್ಸ್ ಮಾಡೋಕ್ಕೆ ಸರಿಯಾಗಲ್ಲ ಅಂದರೆ ಮಿಕ್ಸಿ ಜಾರ್ಗಳಲ್ಲಿ ಕೂಡ ಹಾಕ್ಕೋಬೋದು. ಇನ್ನು ರುಬ್ಬೇಕಾದ್ರೆ ಆ್ಯಡ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನು ನೀಟಾಗಿ ಹೊಡ್ಕೊಳೋದಕ್ಕೋಸ್ಕರನೇ ಲಾಸ್ಟಿಗೆ ಇದನ್ನ ಮಿಕ್ಸ್ ಮಾಡಿಕೊಂಡೆ. ಸೊ ಬಟ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂತು. ಸ್ವಲ್ಪ ಗಂಟಿದೆ, ಈ ಥರ ಕೈ ಆಡಿಸ್ಕೊಂಡು ಅಷ್ಟೊತ್ತಿಗೆ ಗಂಟು ಕ್ಲಿಯರ್ ಆಗುತ್ತೆ. ನನ್ನ ಜ್ಯೂಸ್ನ ಇದರಲ್ಲಿ ಕುಲ್ಫಿನಲ್ಲಿ ಆ ಥರ ಗಂಟಿರಲಿಲ್ಲ. ಸೊ ಅದಾದಮೇಲೆ ಗಂಟು ಇಲ್ದಿರ ಕಲಸಿ ಆದಮೇಲೆ ನಾನೊಂದು ಕಪ್ಗಳಿಗೆ ಇವನ್ನ ಜ್ಯೂಸ್ ಹಾಕ್ಕೊಂಡೆ. ಸೊ ಮೌಲ್ಡು ಬುಕ್ ಮಾಡಿದೆ. ಸೊ ಬಂದಿರಲಿಲ್ಲ ಏನಿತ್ತು. ಸೊ ಬಟ್ ನನ್ನ ಮಗ ತುಂಬ ಅರ್ಜೆಂಟ್ ಮಾಡ್ದ ಜ್ಯೂಸ್ ಕೇಕ್ ಮಾಡು ಅಂತ. ಐಸ್ ಕ್ರೀಮ್ ಮಾಡು ಅಂತ. ಸೊ ಅದಕ್ಕೋಗಿ ಮಾಡಿದೆ. ಸೊ ಚೆನ್ನಾಗಿ ಬಂದಿತ್ತು ನಿಜ. ಇನ್ನು ನಾನು 6 ಇಟ್ಟಿದ್ದೆ. ಇದು ಐಸ್ ಕ್ಯೂಬ್ ಆಗೋ ಹೊತ್ತಿಗೆ ತೆಕ್ಕೊಂಡು ತಿಂದರೆ ಇವರಿಬ್ರು. ಸೊ ಹಂಗಾಗಿ 6 ಆಗಿದ್ದು 3 ಆಗಿದೆ ಈಗ. ಸೊ ಅಷ್ಟೊತ್ತಿಗಲ್ಲೇ 3 ಸ್ವಾಹ ಮಾಡಿದರು ಚುಕ್ಕಿ ಮತ್ತು ಶಶಾಂಕನೂ ಸೇರಿಕೊಂಡು. ಸೊ ಬಟ್ ನನಗೆ ಮಾತ್ರ ನಿಜ ನಂಗೆ ತುಂಬ ಇಷ್ಟ ಆಯಿತು ಕುಲ್ಫಿ. ಹೊರಗಡೆ ತಂದು ತಿನ್ನೋ ಥರನೇ ಫ್ಲೇವರ್ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಬೇಸಿಗೆಯಲ್ಲಿ ಒಳ್ಳೆ ಬೆಸ್ಟ್ ಅನಿಸುತ್ತೆ. ಫ್ರೂಟ್ಸ್ದು ಅದು ನಮ್ಮ ಕೈಯಾರೆ ಮಾಡುವಂಥದ್ದು ಬೆಸ್ಟ್. ಸೊ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.